ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 4 ಸಂಗಮ. ಇದರಲ್ಲಿ ಅಧ್ಯಾಯ 41 ನಿಂದಕರಿಗೆ ನಿಜಬೋಧೆ. ಮಹಾದೇವಿ ಒಂದು ದಿವಸ ನದಿಯ ದಂಡೆಯ ಮೇಲೆ ಕುಳಿತು ಪೂಜಿಸುತ್ತಿರುವಾಗ ದೂರದಲ್ಲಿ ಏಕನಾದದ ಧ್ವನಿಯೊಡನೆ ವಚನಗಳ ಗಾಯನ ಕೇಳಿಬಂದಿತು. ಬೆಂಗಾಡಿನಲ್ಲಿ ನಡೆದವನಿಗೆ ಸಿಹಿ ನೀರಿನ ಬುಗ್ಗೆಯು ಕಂಡಷ್ಟು ಆನಂದವೆನಿಸಿ ಕುತೂಹಲಿತಳಾಗಿ ಅತ್ತ ನಡೆದಳು. ನದಿಯ ದಂಡೆಯ ಮೇಲಿನ ಗುಡಿಯೊಂದರಲ್ಲಿ ಕಾವಿಧಾರಿ ಸನ್ಯಾಸಿಗಳು ಕೆಲವರು ಕುಳಿತು ವಚನಗಳನ್ನು ಹಾಡುತ್ತಾ ಭಜನೆ ಮಾಡುತ್ತಿದ್ದರು. ಕೆಲವು ಬೈರಾಗಿಣಿಯರು ಅವರೊಡನೆ ಇದ್ದರು. ಮಹಾದೇವಿ ಆ ಗುಂಪಿನ ಸಮೀಪದಲ್ಲಿ ಕುಳಿತು ತನ್ಮಯಳಾಗಿ ವಚನಗಳನ್ನು ಆಲಿಸತೊಡಗಿದಳು. ಆಕೆಯ ಕೊರಳೊಳಗಿನ ಇಷ್ಟಲಿಂಗ ಹಣೆಯ ವಿಭೂತಿ ನೋಡಿ ಲಿಂಗವಂತಳೆಂದು ಗುರುತಿಸಿದರು. ಮಹಾದೇವಿಯ ತಾರುಣ್ಯ, ಆ ಚೆಲುವನ್ನು ನೋಡಿ ದಿಗ್ಭ್ರಾಂತರಾದರು. ಮುಖದ ಸಾತ್ವಿಕತೆಯನ್ನು ಕಂಡು ಉತ್ತಮ ಸಾಧಕಳೆಂದು ಗುರುತಿಸಿದರು. ನೀನು ಯಾರು ತಾಯಿ? ಯಾರೆಂಬುದನ್ನು ಕಂಡುಕೊಳ್ಳಲೆಂದೇ ಈ ಸಾಧನೆ ನಡೆದಿದೆಯಯ್ಯ. ಎತ್ತಲಿಂದ ಬಂದೆ? ಎತ್ತ ಹೊರಟಿರುವೆಯಮ್ಮ? ಮೂಲ ಸ್ಥಾನವಾವುದು, ಗುರಿಯೂ ಅದೇ. ಈ ಜೀವ ಪಕ್ಷಿಯ ಉಗಮ ನೆಲೆಗಳನ್ನು ಕಂಡುಕೊಳ್ಳಲೆಂದೇ ಪ್ರಯತ್ನ ಮಾಡುತ್ತಿರುವೆ. ವ್ಯಾವಹಾರಿಕವಾಗಿ ನುಡಿಯಬೇಕೆಂದರೆ ಉಡುತಡಿಯಿಂದ ಬಂದೆ, ಕಲ್ಯಾಣದ ಕಡೆಗೆ ಹೊರಟಿರುವೆ. ಬಸವಣ್ಣನ ಕಲ್ಯಾಣಕ್ಕೆ? ಅವರು ಒಕ್ಕೊರಲಿನಿಂದ ಕೇಳಿದರು. ಹೌದು, ಆ ಅವಿಮುಕ್ತ ಕ್ಷೇತ್ರಕ್ಕೆ, ಆ ದಿವ್ಯಾತ್ಮನ ಪಾದದರ್ಶನಕ್ಕೆ ಭಾವ ತುಂಬಿ ನುಡಿದಳು. ತಾವುಗಳು ಅಲ್ಲಿಯವರೇ? ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ನುಡಿದರು. ಮಹಾದೇವಿಯ ಹೃದಯ ಆನಂದದಿಂದ ನಲಿಯಿತು. ಕಲ್ಯಾಣದ ವಿವರಗಳನ್ನು ತಿಳಿದುಕೊಳ್ಳಲು ಉತ್ಸುಕಳಾದಳು. ಎಂತಹ ಪುಣ್ಯವಂತರು! ಅಪ್ಪನವರ ದರ್ಶನವಾಗಲೇ ಆಗಿ ಹೋಗಿದೆಯೇ? ನನಗೆಂದು ಅದು ಕೈಗೂಡಿತೋ? ಕ್ಷಣಗಳನ್ನು ಯುಗಗಳನ್ನಾಗಿ ಭಾವಿಸಿ ನುಡಿದಳು. ಅಲ್ಲಿ ಏನಿದೆ ಅಂತ ಹೋಗ್ತೀಯಮ್ಮ? ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ. ಪಾಪ, ಗೊತ್ತಿಲ್ಲದೆ ಹೋಗುವಿರಿ, ಸನ್ಯಾಸಿಯೊಬ್ಬ ಹೇಳಿದ. ಮಹಾದೇವಿ ದಿಗ್ಭ್ರಾಂತಳಾದಳು. ನಿಜ ನಿಜ, ಆ ಬಸವಣ್ಣನ ಬಣ್ಣದ ಮಾತಿಗೆ ಮರುಳಾಗಿ ಎಷ್ಟೋ ಜನ ಹೀಗೆ ಬರುವರು. ಅಲ್ಲಿಗೆ ಬಂದ ನಂತರ ಅವರ ಭ್ರಮೆ ನಿರಸನವಾಗುವುದು. ಮತ್ತೊಬ್ಬನು ನುಡಿದ. ಮಹಾದೇವಿಗೆ ಅಚ್ಚರಿಯ ಮೇಲಚ್ಚರಿ. ಬಸವ ಧರ್ಮದ ಲಾಂಛನ ತೊಟ್ಟು ಅಲ್ಲಿಯವರೆಂದೇ ಹೇಳಿಕೊಳ್ಳುತ್ತಾ ಗುರುವನ್ನೇ ನಿಂದೆ ಮಾಡುತ್ತಾ ಹೋಗುವ ಇವರನ್ನು ಕಂಡು ವಿಚಲಿತಳಾದಳು. ಮನಸ್ಸು ಕ್ಷಣಕಾಲ ಹೊಯ್ದಾಡಿತು. ಇವರು ಹೇಳುವುದು ನಿಜವೇ? ಸುಳ್ಳಿದ್ದರೆ ಹೀಗೇಕೆ ಹೇಳುತ್ತಾರೆ ಎಂಬ ಸಂಶಯ ಸುಳಿಯಿತು. ಆದರೆ ವಿವೇಕವು ಉತ್ತರಿಸಿತು. ಗುರುಲಿಂಗ ದೇವರಂತಹ ಮಹಾನುಭಾವರು, ವೈಚಾರಿಕ ಔನ್ನತ್ಯವುಳ್ಳವರು ಬಸವಣ್ಣನವರ ವ್ಯಕ್ತಿತ್ವ, ತತ್ವ, ಕಾರ್ಯಸಾಧನೆಗಳಿಗೆ ಮಾರು ಹೋಗಿರುವಾಗ ಇಂತಹ ಕಾಕುಪೋಕು ಜನರ ಮಾತೇನು? ಗುರುದೇವರು ಅಷ್ಟು ಸುಲಭವಾಗಿ ಮರುಳಾಗುವವರಲ್ಲ. ಅಲ್ಲಿಂದ ಬಂದ ಧರ್ಮ ಪ್ರಸಾರಕರೂ ಅಷ್ಟೇ. ಎಂತಹ ತ್ಯಾಗಿಗಳು, ವಿವೇಕಿಗಳು! ಅವರ ಹೃದಯದ ಕಣಕಣದಲ್ಲಿಯೂ ಬಸವ ಭಕ್ತಿ ತುಂಬಿ ತುಳುಕುತ್ತಿದೆ. ಅಂದಾಗ ಅವೆಲ್ಲವನ್ನೂ ಪ್ರತ್ಯಕ್ಷ ಕಂಡ ನಾನು ಇವರ ಮಾತನ್ನು ನಂಬಬೇಕೇ? ಸಲ್ಲದು ಎಂದು ಸಂತೈಸಿದಳು. ಆಕೆಯ ಚಿಕಿತ್ಸಕ ಬುದ್ಧಿ ಜಾಗೃತವಾಯಿತು. ಅಹುದೇ, ಒಳ್ಳೆತಾಯಿತು ಬಿಡಿ. ಮಾರ್ಗ ಮಧ್ಯದಲ್ಲೇ ನೀವು ಹೇಳದಿದ್ದರೆ ನಾನು ಅಲ್ಲಿಯ ತನಕ ಶ್ರಮವಹಿಸಿ ಹೋಗುತ್ತಿದ್ದೆ. ಬಸವಣ್ಣನವರು ಮಹಾನುಭಾವರು ಎಂದು ಪ್ರಭುದೇವರಂತಹವರೂ ಸಹ ಹೇಳಿರುವರಲ್ಲ. ಗುಹೇಶ್ವರ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದೆ ಎಂದು ಅನ್ನುತ್ತಾರೆ. ಅವರೆಲ್ಲ ಹೊಗಳು ಬಟ್ಟಂಗಿಗಳು. ಪ್ರಭುದೇವರು ನನಗಿಂತ ಯಾವ ವಿಧದಲ್ಲೂ ಹೆಚ್ಚಿಲ್ಲ. ನಾನು ಉಚ್ಚ ಕುಲದಲ್ಲಿ ಹುಟ್ಟಿದವನು, ಅವನು ಕೀಳಾದ ನಟುವರ ಜಾತಿಯಲ್ಲಿ ಹುಟ್ಟಿದವ. ಅಂತಹ ಕುಲಹೀನನನ್ನು ಶೂನ್ಯ ಸಿಂಹಾಸನದ ಅಧಿಕಾರಿಯನ್ನಾಗಿ ಮಾಡಿದ್ದಾನೆ. ಕೆಂಬೂತವನ್ನು ನವಿಲನ್ನಾಗಿ ಮಾಡುವೆನೆಂಬ ಸಾಹಸ ಆ ಬಸವನದು. ಅವನಿಗೆ ಜಾತಿ ಭೇದವಿಲ್ಲ. ಕತ್ತೆಯೂ ಒಂದೇ, ಕುದುರೆಯೂ ಒಂದೇ. ಸರಿ, ಬಸವನು ಕೊಡುವ ಅನ್ನಕ್ಕಾಗಿ, ಸ್ಥಾನಕ್ಕಾಗಿ ಅವರು ಇವನನ್ನು ಹೊಗಳುವರು. ಅಸೂಯೆಯ ಧ್ವನಿಯಲ್ಲಿ ಒಬ್ಬ ಹಿರಿಯ ಸನ್ಯಾಸಿ ನುಡಿದ. ಗುರುವನ್ನು ನಿಂದಿಸುವ ಈ ಪಾತಕಿಗಳಿಗೆ ಲಿಂಗವೇಕೆ, ಧರ್ಮ ಲಾಂಛನವೇಕೆ ಎಂದು ಅಪಾರ ವ್ಯಥೆಯಾಯಿತು ಮಹಾದೇವಿಗೆ. ಆದರೂ ಸಮಾಧಾನ ತಂದುಕೊಂಡಳು. ಎಂತೆಂತಹ ಪ್ರತಿಭಾವಂತರು, ರಾಜ ಮಹಾರಾಜರು ಬಸವ ತತ್ವಕ್ಕೆ ಶರಣಾಗಿ ಕಲ್ಯಾಣಕ್ಕೆ ಬಂದು ಸರಳ ಜೀವನವನ್ನು ಕೈಗೊಂಡಿದ್ದಾರಂತೆ? ಮಹಾದೇವಿ ಪ್ರಶ್ನಿಸಿದಳು. ಅದೆಲ್ಲ ಬಸವನ ಸೋಗು. ಅವನ ಪ್ರಚಾರಕರ ಮಾತಿನ ವೈಖರಿಗೆ ಮರುಳಾಗಿ ಅನೇಕರು ಎಲ್ಲವನ್ನೂ ತೊರೆದು ಬರುವರು. ಪಾಪ, ನೀನು ಹೋಗುತ್ತಿಲ್ಲವೇ? ಹಾಗೆ ಬಂದ ನಂತರ ಎಲ್ಲವನ್ನೂ ತಿಳಿದು ಬಹಳಷ್ಟು ಮಂದಿ ಮರಳಿ ಹೋಗುವರು. ನಾವು ಬಂದಿಲ್ಲವೇ? ಹೀಗೆ
ಅಲ್ಲಿಯ ಅನಾಚಾರ ನೋಡಬೇಕು. ಹಿಂದಿನಿಂದ ಬಂದ ಸಂಪ್ರದಾಯಗಳನ್ನು ಅಲ್ಲಗಳೆಯುವರು. ವಿಘ್ನೇಶ್ವರನ ಪೂಜೆ ಇಲ್ಲ, ನವಗ್ರಹದ ಪೂಜೆ ಇಲ್ಲ, ಪಂಚಾಂಗ ನೋಡೋದಿಲ್ಲ. ಇನ್ನೊಬ್ಬ ಹೇಳಿದ. ಅದು ಹೋಗಲಿ, ಸಮಾಜ ಸುಧಾರಣೆ ಎಂಬ ನೆಪದಲ್ಲಿ ಸಮಾಜಬಾಹಿರ ನೀತಿಗೆಟ್ಟ ವೇಶ್ಯೆಯರನ್ನೆಲ್ಲ ಅನುಭವ ಮಂಟಪದಲ್ಲಿ ಬಿಟ್ಟುಕೊಳ್ಳುವನು. ಎಲ್ಲರೂ ಜೊತೆಗೆ ಸಮಾನವಾಗಿ ನೆಲದ ಮೇಲೆ ಕುಳಿತುಕೊಳ್ಳಬೇಕು. ಅವನಂತೂ ಬುದ್ಧಿ ಇಲ್ಲದವನು. ಪ್ರಧಾನಮಂತ್ರಿಯಾದರೂ ತನ್ನ ಸ್ಥಾನಮಾನದ ಅರಿವಿಲ್ಲದೆ ಎಲ್ಲರೊಡನೆ ಸಮಾನವಾಗಿ ಕುಳಿತುಕೊಳ್ಳುವನು ಎಂದರೆ ನಮ್ಮಂತಹವರು ಹಾಗೆ ಕೂಡಲು ಸಾಧ್ಯವೇ? ಮತ್ತೊಬ್ಬ ಹೇಳಿದ. ಅಲ್ಲಿ ಎಲ್ಲರೂ ದುಡಿಯಬೇಕು. ಮಹಾಮನೆಯ ದಾಸೋಹದಲ್ಲಿ ಪ್ರಸಾದ ಪಡೆಯಬೇಕಾದರೆ ಎಲ್ಲರೂ ಶಾರೀರಿಕ ಬೌದ್ಧಿಕ ಕಾಯಕ ಮಾಡಲೇಬೇಕು. ಹಾಗೆ ದುಡಿಯಲೇಬೇಕಾದರೆ ನಾವು ಮನೆಯಲ್ಲಿ ದುಡಿಯುತ್ತಿದ್ದೆವು, ಇಲ್ಲಿಗೇಕೆ ಬರಬೇಕಾಗಿತ್ತು? ಮೊದಲನೆಯವ ಹೇಳಿದ. ಮಹಾದೇವಿ ಮೌನವಾಗಿ ಆಲಿಸಿ ನಂತರ ಕೇಳಿದಳು. ನಿಮಗೆ ಅಪ್ಪನವರ ತತ್ವಗಳಲ್ಲಿ ವಿಶ್ವಾಸವಿಲ್ಲದಿದ್ದರೆ ಲಿಂಗವನ್ನೇಕೆ ಕಟ್ಟಿಕೊಂಡಿದ್ದೀರಿ? ಅವರ ವಚನಗಳನ್ನೇಕೆ ಹಾಡುವಿರಿ? ಕುತೂಹಲಿತಳಾಗಿ ಪ್ರಶ್ನಿಸಿದಳು. ಇಷ್ಟಲಿಂಗವಿದ್ದರೆ ಈಗೀಗ ಹೆಚ್ಚಾಗಿ ಪ್ರಚಾರಕ್ಕಾಗಿ ಹಬ್ಬುತ್ತಿರುವ ಲಿಂಗಾಯತ ಧರ್ಮದ ಅನುಯಾಯಿಗಳ ಮನೆಯಲ್ಲಿ ಪ್ರಸಾದಕ್ಕೆ ಅನುಕೂಲ. ವಚನಗಳು ತಿಳಿಗನ್ನಡದಲ್ಲಿರುವುದರಿಂದ ಜನಸಾಮಾನ್ಯರನ್ನು ಬೇಗನೆ ಆಕರ್ಷಿಸುವವು ಮತ್ತು ಅವರ ಮೇಲೆ ಪರಿಣಾಮ ಮಾಡುವವು. ಅಪ್ಪನವರು ಕೊಟ್ಟ ತತ್ವಗಳು ವಚನಗಳು ಪ್ರಚಾರಕ್ಕಾಗಿ ನಿಮಗೆ ಬೇಕು. ಅವರ ವ್ಯಕ್ತಿತ್ವದಲ್ಲಿ ಮಾತ್ರ ವಿಶ್ವಾಸವಿಲ್ಲವೇ? ತನ್ನ ತಳಮಳವನ್ನು ಅಡಗಿಸಿಕೊಂಡು ಮೃದುವಾಗಿ ಪ್ರಶ್ನಿಸಿದಳು. ತಿಪ್ಪೆಯಲ್ಲೊಂದು ಮಾಣಿಕ್ಯವಿದ್ದರೆ ಮಾಣಿಕ್ಯ ತೆಗೆದುಕೊಳ್ಳಬೇಕು, ಆ ತಿಪ್ಪೆಯ ಗೊಡವೆ ಬೇಡ. ಸನ್ಯಾಸಿಯ ಈ ಉತ್ತರ ಕೇಳಿ ಮಹಾದೇವಿಯ ಹೃದಯದಲ್ಲಿ ವಿಪ್ಲವವೆದ್ದಿತು. ಇವರೆಲ್ಲರೂ ಅನೇಕ ಕಾರಣಗಳಿಗಾಗಿ ಅಲ್ಲಿಂದ ನಿರ್ಗಮಿಸಿದವರು. ನಾವೆಲ್ಲರೂ ಸೇರಿ ಈ ಪಂಪಾ ಕ್ಷೇತ್ರದಲ್ಲಿ ಒಂದು ಮಠವನ್ನು ಕಟ್ಟಬೇಕೆಂದು ಮಾಡಿದ್ದೇವೆ. ಏಕೆಂದರೆ ಇಲ್ಲಿಯ ವಿರೂಪಾಕ್ಷ ಲಿಂಗವು ಸುಪ್ರಸಿದ್ಧವಾದ ಕ್ಷೇತ್ರಗಳಲ್ಲಿ ಒಂದು. ದರ್ಶನಕ್ಕೆ ಇಲ್ಲಿಗೆ ಬರುವ ಜನರು ಬಹಳ. ನಮ್ಮ ಬದುಕಿಗೂ ಕಷ್ಟವಾಗದು. ಕಲ್ಯಾಣಕ್ಕೆ ಹೋಗುವ ಬದಲು ನಮ್ಮೊಡನೆಯೇ ನೀವು ಇದ್ದು ಬಿಡಿರಿ, ನಾವು ಮಹಾಕ್ರಾಂತಿಯನ್ನೇ ಮಾಡಬಹುದು. ಆ ಗುಂಪಿನಲ್ಲಿದ್ದ ಒಬ್ಬ ನುಡಿದ. ಬಹಳ ಸಂತೋಷ, ನಿಮ್ಮ ಔದಾರ್ಯಕ್ಕೆ ಚಿರಋಣಿ. ಆದರೆ ನನಗೆ ಅನ್ನಿಸುತ್ತಿದೆ, ನೀವು ಕಲ್ಯಾಣದ ಶರಣರ ಗುಂಪನ್ನು ಬಿಟ್ಟು ಬಂದುದೇ ಒಳಿತಾಯಿತು ಎಂದು ನಗುತ್ತಾ ನುಡಿದಳು. ಮಹಾದೇವಿ ಇಲ್ಲಿಯ ತನಕ ಗಮನಿಸಿದ ಪ್ರಕಾರ ಬಸವಣ್ಣನವರ ವಿರೋಧಿಗಳಲ್ಲಿ ಎರಡೂ ವಿಚಾರದವರನ್ನು ಗುರುತಿಸಿದಳು. ಸಾಮಾಜಿಕ ತಾತ್ವಿಕವಾಗಿ ಅವರನ್ನು ಒಪ್ಪದವರು, ವೈಯಕ್ತಿಕ ಕಾರಣಗಳಿಂದಾಗಿ ದ್ವೇಷಿಸುವವರು. ಅವರ ಜಾತ್ಯತೀತ ಧೋರಣೆ, ಮೂಢನಂಬಿಕೆಗಳ ವಿರುದ್ಧ ಹೋರಾಟ, ಪ್ರಗತಿಪರ ವಿಚಾರ, ಸಮಾಜ ಸುಧಾರಣೆಗಳನ್ನು ಬಯಸದವರು ಒಂದು ಬಗೆಯಾದರೆ, ತಮ್ಮ ವೈಯಕ್ತಿಕ ಕೀರ್ತಿ ಪ್ರತಿಷ್ಠೆಗಳ ಬೆಳವಣಿಗೆಗೆ ಅವಕಾಶ ಸಿಗದವರು ಇನ್ನೊಂದು ಬಗೆಯವರು. ಮಹಾದೇವಿಯ ಮಾತಿನಿಂದ ಅವರಿಗೆ ಆಶ್ಚರ್ಯವಾಗಿ ಕೇಳಿದರು. ಅದೇಕೆ? ಒಂದು ಬುಟ್ಟಿಯ ತುಂಬ ಒಳ್ಳೆಯ ಹಣ್ಣುಗಳು ಇರುವಾಗ ಅದರಲ್ಲಿ ಒಂದೆರಡು ಕೊಳೆತ ಹಣ್ಣುಗಳಿದ್ದರೆ ಅವು ಉಳಿದುದನ್ನೂ ಕೊಳೆಯಿಸುವವು. ತಾವು ಹೊರಬಂದು ಬಹು ಉಪಕಾರ ಮಾಡಿದಿರಿ. ಇಲ್ಲವಾದರೆ ನಿಮ್ಮಂತಹ ಕುತಂತ್ರ ತಲೆಯವರ ಹಿತೋಪದೇಶ ಕೇಳಿ ಅಪರಿಪಕ್ವವಾದ ಪರತಂತ್ರ ತಲೆಯ ಸಾಧಕರು ದಿಕ್ಕು ತಪ್ಪುವ ಸಂಭವವಿರುತ್ತಿತ್ತು. ಅಷ್ಟೇ ಅಲ್ಲ, ಒಟ್ಟಿದ ಬಣವೆಯ ಮಂಕಾದ ಹೊರಪದರವನ್ನು ನೋಡಿ ಅನನುಭವಿಗಳು ಬಣವೆಯ ಒಳಗಣ ದಂಟೆಲ್ಲ ಕೆಟ್ಟಿರಬೇಕೆಂದು ತಪ್ಪು ಊಹೆ ಮಾಡುವಂತೆ ನಿಮ್ಮಂತಹ ಕುಹಕಿಗಳು ಅನುಭವ ಮಂಟಪದಲ್ಲಿ ಇದ್ದುದೇ ಆದರೆ ನಿಮ್ಮಂತೆಯೇ ಉಳಿದ ಶರಣರೂ ಸಹ ಎಂದು ಅಪರಿಚಿತರು ಅಳೆದು ಬಿಡುತ್ತಿದ್ದರು. ಅಂದರೆ ನಮ್ಮದೇ ತಪ್ಪೆಂದು ನಿಮ್ಮ ಅಭಿಪ್ರಾಯವೇ? ಆಶ್ಚರ್ಯದಿಂದ ಕೇಳಿದನೊಬ್ಬ. ನಿಮಗೆ ಅವರು ಕೊಟ್ಟ ಇಷ್ಟಲಿಂಗವೂ ಬೇಕು, ಅವರ ಗ್ರಂಥಗಳು ಬೇಕು, ವಚನಗಳೂ ಬೇಕು. ಅದೆಲ್ಲವನ್ನೂ ಗುರುವಿನಿಂದ ಪಡೆದು ಗುರುವನ್ನು ಗೌರವಿಸುವ ಸೌಜನ್ಯ ನಿಮಗಿಲ್ಲ. ಲಿಂಗವನ್ನು ಪುರಾತನರು ಅನ್ಯರ ಮನೆಯೊಳಿಂಕೆ ಹೋಗಿ ಹೊಗಳುವರು, ತಮ್ಮಂದುದರದ ಕಾರಣ. ಅನ್ಯವನೇ ಮರೆದು ನಿಮ್ಮ ನೆನೆವರ ಎನಗೊಮ್ಮೆ ತೋರ ಚನ್ನಮಲ್ಲಿಕಾರ್ಜುನ. ಹೊಟ್ಟೆಪಾಡಿಗಾಗಿ ಧರ್ಮಲಾಂಛನ ಧರಿಸುವ ಸಾಹಸ ನಿಮ್ಮದು. ಇಂತಹ ದ್ರೋಹಕ್ಕೆ ದೇವರಾಗಲಿ ಶರಣರಾಗಲಿ ಒಲಿಯರು. ನಾವು ಹೇಳುವುದು ಸುಳ್ಳೆಂದು ನೀವು ತಿಳಿಯುತ್ತಿರುವಿರಿ. ಸನ್ಯಾಸಿಯೊಬ್ಬ ಕೆರಳಿ ನುಡಿದ. ಹೌದು, ಗುರುನಿಂದೆ ಮಾಡಲು ಹೇಸದವರು ಸತ್ಯವನ್ನು ನುಡಿಯುತ್ತಾರೆಂದು ನಂಬುವುದು ಹೇಗೆ? ಬಸವಣ್ಣನವರು ತಮ್ಮ ದೈವೀ ಶಕ್ತಿಯಿಂದ ಅಮೃತವಾಣಿಯಿಂದ ಅಸಂಖ್ಯಾತರನ್ನು ಉದ್ಧರಿಸುತ್ತಿರುವುದು ಹಗಲು ಕಾಣುವ ಸತ್ಯ. ಮಹಾದೇವಿ ನುಡಿದಳು. ಮತ್ತೊಬ್ಬ ಆವೇಶದಿಂದ ನುಡಿದ. ಅವನ ಸಿಹಿ ಮಾತಿಗೆ ಮೂರ್ಖ ಜನ ಮಾತ್ರ ಇರುವೆಗಳಂತೆ ಮುಕ್ಕುತ್ತಾರೆ. ಒಳ್ಳೆಯದು, ನೀವು ಅಂತಹುದೇ ಸಿಹಿ ಮಾತನಾಡಿ ಅಷ್ಟು ಜನರನ್ನು ಆಕರ್ಷಿಸಿರಿ. ನಿಮ್ಮ ಪಾದಕ್ಕೆ ನಾನು ನಮಿಸುವೆ. ಕಲ್ಯಾಣಕ್ಕೆ ಕಾಲಿಟ್ಟು ಅದನ್ನು ಅವಿಮುಕ್ತ ಕ್ಷೇತ್ರ ಮಾಡಿ ಅಸಂಖ್ಯಾತರನ್ನು ಸೇರಿಸಿದವರು ಬಸವಣ್ಣ.
ಅಂತಹ ಶಕ್ತಿ ಇದ್ದ ನೀವು ಪಂಪಾ ಕ್ಷೇತ್ರವನ್ನು ಉಪಜೀವನಕ್ಕೆ ಸೂಕ್ತ ಸ್ಥಳವೆಂದು ಏಕೆ ಹುಡುಕಿಕೊಂಡು ಬಂದಿರಿ? ನೋಡಿರಿ, ಬಸವಣ್ಣನಿಗಿಂತಲೂ ದೊಡ್ಡ ಕ್ರಾಂತಿ ಮಾಡಿ ತೋರಿಸುತ್ತೇವೆ, ಒಬ್ಬ ತರುಣ ಸನ್ಯಾಸಿ ಹೇಳಿದ. ಬಹಳ ಸಂತೋಷ, ಮಾಡಿ ತೋರಿಸಿರಿ. ಆದರೆ ಅವರನ್ನು ನಿಂದೆ ಮಾಡುವುದು ಏತಕ್ಕೆ? ಮನುಷ್ಯರ ಮಾತು ಅವನ ವ್ಯಕ್ತಿತ್ವಕ್ಕೆ ಕೈಗನ್ನಡಿ. ನಿಮ್ಮಗಳ ಮಾತಿನ ವೈಖರಿ ಅನ್ಯರನ್ನು, ಗುರುವನ್ನು ನಿಂದಿಸುವ ಹೀನ ವೃತ್ತಿಗಳೇ ವಿಚಾರ ಮಟ್ಟವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಸತ್ಕಾರ್ಯ ಮಾಡಿ ತೋರಲು ದೈವಿ ಕರುಣೆಯ ಬೆಂಬಲ ಬೇಕು. ನಿಂದಕರಿಗೆ ಎಂದೂ ದೈವಿ ಕರುಣೆ ದೊರೆಯದು. ಮಹಾದೇವಿ ಸ್ಪಷ್ಟ ದನಿಯಲ್ಲಿ ನುಡಿದಳು. ಬಸವಣ್ಣನ ಬಣ್ಣದ ಮಾತಿಗೆ ಮೋಸ ಹೋಗುವವರನ್ನು ಎಚ್ಚರಿಸುವುದು ನಮ್ಮ ಕರ್ತವ್ಯ. ಮತ್ತೊಬ್ಬ ಹೇಳಿದ. ಸಾಮಾನ್ಯರಾದ ಜನರು ಬಹಳ ಕೀಳು ಮಟ್ಟದಲ್ಲಿರುವರು. ಅಂಥವರು ಒಬ್ಬ ವ್ಯಕ್ತಿಯಿಂದ ವಿವಿಧ ಲಾಭ ಪಡೆದರೂ ಸಹ ಅವನ ನಿಂದನೆಗೆ ತೊಡಗುವುದು ಬಹಳ ಸಹಜ. ಹಳ್ಳದ ದಂಡೆಯಲ್ಲಿ ವರ್ತಿಯನ್ನು ಮಾಡಿ ನೀರು ಕುಡಿದು ಕೆಲವು ತುಂಟ ಮಕ್ಕಳು ಕುಡಿದ ಬಳಿಕ ಸುಮ್ಮನೆ ಹೋಗರು. ತಮಗೆ ಕುಡಿದು ಸಾಕಾದ ಮೇಲೆ ಅದರಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಹೋಗುವರು. ಹಾಗೆಯೇ ನಿಂದಕರು ತಮಗೆ ಆ ಸ್ಥಾನ ಸಾಕಾದ ತಕ್ಷಣ ನೀತಿವಂತಿಕೆಯಿಂದ ಹೋಗುವುದನ್ನು ಬಿಟ್ಟು ಅಪಪ್ರಚಾರಕ್ಕೆ ತೊಡಗುವರು. ಇದು ಮನುಷ್ಯನಿಗೆ ಅತ್ಯಂತ ಹೀನ ಗುಣ. ಇಂತಹ ನೀವು ಬೇರೆಯವರಿಗೆ ತತ್ವಧರ್ಮಗಳನ್ನು ಬೋಧಿಸಲು ಏನು ಹಕ್ಕಿದೆ? ಮಹಾದೇವಿ ನುಡಿದಳು. ಮಹಾದೇವಿ ತೀಕ್ಷ್ಣ ನುಡಿಗಳನ್ನು ಕೇಳಿ ಅವರೆಲ್ಲ ತಣ್ಣಗಾದರು. ಇನ್ನೊಬ್ಬರ ಅಪಪ್ರಚಾರ ಮಾಡಿ ನೀವು ದೊಡ್ಡವರಾಗಬೇಕೆಂಬ ಕ್ಷುಲ್ಲಕ ಪ್ರಯತ್ನಕ್ಕಿಂತ ಯಾರನ್ನೂ ನಿಂದಿಸ ಹೋಗದೆ ಕೈಲಾದ ಉತ್ತಮ ಕಾರ್ಯ ಮಾಡಿರಿ. ಜಗತ್ತಿಗೆ ಅದು ಬಹುದೊಡ್ಡ ಉಪಕಾರ. ನೀವು ನಿಂದಿಸಿದಂತೆ ಆ ವ್ಯಕ್ತಿಗಳು ಇರದಿದ್ದರೆ ನಿಮಗೆ ಬರುವ ಭೀಕರ ಪಾಪ ಅಂತಿಂತಹುದಲ್ಲ. ಇಂತಹ ವೇಷ ತೊಟ್ಟು ಅನ್ಯರ ನಿಂದೆಯಲ್ಲಿ ಕಾಲ ಕಳೆವ ಬದಲು ಆ ನಾಲಿಗೆಯನ್ನು ಶಿವನ ಮಂತ್ರಕ್ಕೆ ಮೀಸಲಿಡಿರಿ. ಕೇವಲ ಯಾಂತ್ರಿಕವಾಗಿ ಜಪಿಸಿದರೆ ಸಾಲದು. ನುಡಿಯುವ ನಾಲಿಗೆಗೂ ಮುಂಚೆಯೇ ಚಿಂತಿಸಿ ಕಳಂಕಿತವಾಗುವ ಮನಸ್ಸನ್ನು ಶುದ್ಧೀಕರಿಸಿರಿ. ನಿಮ್ಮ ವಚನ ಗಾಯನವನ್ನು ಕೇಳಿ ಸಂತಸದಿಂದ ಬಂದೆ. ಆದರೆ ತಂಬಿಗೆಯನ್ನು ಹೊರಗೆ ತೊಳೆಯುವುದು ಮುಖ್ಯವಲ್ಲ, ಒಳಗೆ ತೊಳೆಯಬೇಕು. ನಿಮ್ಮ ಅಂತರಂಗದ ಅವಲೋಕನ ಮಾಡಿಕೊಂಡು ಅಂತರಂಗ ಶುದ್ಧೀಕರಣ ಮಾಡಿಕೊಳ್ಳಿರಿ. ಎಲ್ಲರೂ ಗರಬಡಿದವರಂತೆ ಕುಳಿತಿದ್ದರು. ಮಹಾದೇವಿ ಮತ್ತೆ ನುಡಿದಳು. ನಿಮ್ಮಿಂದ ನಾನೊಂದು ಬಹುದೊಡ್ಡ ಪಾಠ ಕಲಿತೆ. ಜಗತ್ತಿನಲ್ಲಿ ಎರಡು ಬಗೆಯ ಜನರಿರುತ್ತಾರೆ. ಕೆಲವರು ತಾವೆಷ್ಟೇ ಮಲಿನಾಂತಃಕರಣದವರಿದ್ದರೂ ತಮ್ಮ ತಪ್ಪನ್ನು ತಾವು ತಿದ್ದಿಕೊಳ್ಳ ಹೋಗದೆ ಇನ್ನೊಬ್ಬರಲ್ಲಿನ ತಪ್ಪನ್ನು ಆರಿಸಿ ತಿದ್ದಲು ಹೋಗುತ್ತಾರೆ. ಆದರೆ ಮತ್ತೆ ಕೆಲವರು ತಾವೆಷ್ಟೇ ಪರಿಶುದ್ಧರಿದ್ದರೂ ಇನ್ನೊಬ್ಬರನ್ನು ನಿಂದಿಸ ಹೋಗದೆ ತಮ್ಮ ಅಂತಃಕರಣವನ್ನೇ ಮತ್ತೆ ಮತ್ತೆ ಶೋಧಿಸುತ್ತಾರೆ. ನೀವು ಮೊದಲು ಬಗೆಯವರು. ಮಹಾನುಭಾವಿ ಬಸವಣ್ಣನವರು ಎರಡನೆಯ ಬಗೆಯವರು. ನೀವು ಬಹಳ ಮಡಿವಂತರು, ಪರಿಶುದ್ಧರು ಎಂದು ನಂಬಿಕೊಂಡು ಅನ್ಯರನ್ನು ನಿಂದಿಸುವಿರಷ್ಟೇ. ಹೆರವರ ದೋಷವನ್ನು ಆರಿಸಿ ನಿಂದಿಸುವ ದುಷ್ಟಗುಣವೇ ನಿಮ್ಮನ್ನು ಕಲಂಕಿತ ಮಾಡುವುದು. ನೀವು ನಿಮ್ಮ ಮನಗಳನ್ನು ಸಂತೈಸಿಕೊಳ್ಳಿರಿ. ಅನ್ಯರ ಚಿಂತೆ ನಿಮಗೆ ಬೇಡ. ಅನ್ಯರ ನಿಂದೆ ಮಾಡುವ, ಕೇಡು ಬಯಸುವ ವೈಯಕ್ತಿಕ ಪಾಪಕ್ಕಿಂತಲೂ ಘೋರವಾದ ಇನ್ನೊಂದನ್ನು ಮಾಡುತ್ತಿರುವಿರಿ. ಅದೇ ತತ್ವವಿರೋಧಿ ಆಚರಣೆ. ಬೆಳೆಯುವ ಎಳೆಯ ಕಂದನಿಗೆ ಹಾಲಾಹಲವನ್ನು ಉಣಿಸಿದಂತೆ ಇದೀಗ ಉಗಮಗೊಂಡು ಬಹುಮುಖವಾಗಿ ಹಬ್ಬುತ್ತಿರುವ ಪ್ರಗತಿಪರ ವಿಚಾರಧಾರೆಯ ಈ ಧರ್ಮದೊಳಕ್ಕೆ ತತ್ವವಿರೋಧಿ ಆಚರಣೆಗಳನ್ನು ತೂರಿಸುತ್ತಿರುವಿರಿ. ಇರುವಿಕೆಯಲ್ಲಿ ಅಲ್ಲದಿದ್ದರೂ ತೋರಿಕೆಯಲ್ಲಾದರೂ ನೀವು ಇಷ್ಟಲಿಂಗಧಾರಿಗಳಾಗಿರುವುದರಿಂದ ನಿಮ್ಮನ್ನು ಈ ಧರ್ಮದ ಗುರುಗಳೆಂದೇ ಸಾಮಾನ್ಯ ಜನರು ನಂಬುವುದು ಅತಿ ಸಹಜ. ನೀವಾದರೋ ಈ ಧರ್ಮದ ಮೂಲತತ್ವಗಳಿಗೆ ವಿರುದ್ಧವಾದ ಮೂರ್ತಿ ಪೂಜೆ, ಬಹುದೇವತೋಪಾಸನೆ, ಸ್ಥಾವರ ಪೂಜೆ, ಪಂಚಾಂಗ ದರ್ಶನ, ಗ್ರಹಬಲ, ಜಾತಿಭೇದ ಮುಂತಾದ ಪರಂಪರಾಗತ ಮೂಢನಂಬಿಕೆಗಳನ್ನು ಜನಮೆಚ್ಚುಗೆ, ಕೀರ್ತಿ ವಾರ್ತೆ, ಹಣದಾಸೆಗೆ ಆಚರಿಸಿ ಬೋಧಿಸಿದರೆ ಸಾಮಾನ್ಯ ಅನುಸಾರಿಗಳು ನಿಮ್ಮನ್ನು ನೋಡಿ ತಪ್ಪುದಾರಿ ಹಿಡಿಯುವುದು ಅಸಂಭವನೀಯವಲ್ಲ. ಅತ್ಯಂತ ಸುಧಾರಣಾತ್ಮಕ ವಿಶಾಲ ಮನೋವೃತ್ತಿಯ ಬಸವಣ್ಣನವರ ಕ್ರಾಂತಿಕಾರಿ ವಿಶ್ವಧರ್ಮದ ಅಂತಃಸತ್ವವನ್ನೇ ಹಾಳು ಮಾಡುವ ನಿಮ್ಮ ಕಾರ್ಯ ಅಪಚಾರಾತ್ಮಕ. ನಿಮಗಾಗಲಿ ಸಮಾಜಕ್ಕಾಗಲಿ ಶ್ರೇಯಸ್ಕರವಲ್ಲ. ತತ್ವಹೀನರಾಗಿ 100 ವರ್ಷ ಬಾಳುವುದಕ್ಕಿಂತ ತತ್ವನಿಷ್ಠರಾಗಿ 10 ದಿನ ಬದುಕಿದರೂ ಸಾಕು. ಇನ್ನಾದರೂ ಭವಿಷ್ಯವನ್ನು ಸುಧಾರಿಸಿಕೊಳ್ಳಿರಿ. ಆವೇಶದಿಂದ ನುಡಿದ ಮಹಾದೇವಿ ಮೇಲಕ್ಕೆದ್ದು ತನ್ನ ತಾಣದ ಕಡೆಗೆ ನಡೆದಳು. ತಂದೆ ಬಸವಣ್ಣ, ನಿನ್ನಂತಹ ನಿಷ್ಕಲ್ಮಶ ಹೃದಯಿಯ ಬಗ್ಗೆ ನಿಂದೆ, ವಿರೋಧ ಅದು ಅನ್ಯರಿಂದಲ್ಲ, ತನ್ನವರಿಂದಲೇ. ಆ ದೇವನ ಲೀಲೆ ವಿಚಿತ್ರ. ಬೆಳಕು ಕತ್ತಲೆಗಳನ್ನು ಜೊತೆಗೆ ಜಗತ್ತಿಗೆ ನೀಡಿರುವನು. ತಾನು ಎಲ್ಲರನ್ನೂ ಪ್ರೀತಿಸಿದರೂ ಎಲ್ಲರಿಂದ ಪ್ರೀತಿಸಿಕೊಳ್ಳಲ್ಪಡುವುದು ಸಾಧ್ಯವಿಲ್ಲ ತಂದೆ. ನೀನು ಎಲ್ಲರನ್ನೂ ಆದರಿಸುವೆ, ಆದರೆ ನಿನ್ನನ್ನು ದ್ವೇಷಿಸುವ ಹಲವರು ಇರುವರು.
ಆ ನಿಂದೆಯು ತಮ್ಮ ಮನದ ದೌರ್ಬಲ್ಯವನ್ನು ಅನ್ಯರ ಮೇಲೆ ಹಾಕುವ ಸಾಹಸವಲ್ಲದೆ ಮತ್ತೇನೂ ಅಲ್ಲ. ಆದರೇನು, ನೀನು ಸಂಗಮನ ರಾಜತೇಜದಲ್ಲಿರುವ ಕರುಣೆಯ ಕಂದ. ದೇವನೊಲಿದವನಿಗೆ ಮಾನವರೇನು ಮಾಡಿಯಾರು? ನೂರಾರು ಗುಬ್ಬಿಗಳು ಸೇರಿ ಗರುಡನನ್ನು ಕುಕ್ಕಲಾರವು. ನಿನ್ನನ್ನು ಯಾರೂ ಪ್ರಭಾವರಹಿತನನ್ನಾಗಿ ಮಾಡಲಾರರು ತಂದೆ. ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಮುಂದೆ ನಡೆದಳು. ಅನ್ಯರ ನಿಂದೆಯನ್ನು ಅನ್ನಾಹಾರವನ್ನಾಗಿ ಮಾಡಿಕೊಂಡಿದ್ದ ಅನೇಕ ಲೌಕಿಕರನ್ನು ಕಂಡಿದ್ದಳು. ಆದರೆ ಧರ್ಮಲಾಂಛನ ಧರಿಸಿ ಇಂತಹ ಹೀನ ವೃತ್ತಿ ಕೈಗೊಂಡವರನ್ನು ಕಂಡಾಗ ಮನಸ್ಸು ಕಡುನೊಂದಿತು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 41ನೇ ಅಧ್ಯಾಯ. ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇಲ್ಲಿಯವರೆಗೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಸಮಯ ಇದ್ದಾಗ ಕೇಳಿ ಆನಂದ ಪಡ್ಬೋದು ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ.